ಸಾಮಾನ್ಯವಾಗಿ ನಾವು ಇಂತಹ ಪ್ರಕರಣಗಳನ್ನು ತಗೊಳ್ಳಲ್ಲ. ಬಿಕಾಸ್ ನನಗೆ ಈ ಹೆಲ್ತಿನ ವಿಚಾರದಲ್ಲಿ ಒಮ್ಮೆ ಸಪೋರ್ಟ್ ಮಾಡೋದಾದರೆ ಮಾಡ್ಬೋದು, ಬಟ್ ನಿರಂತರವಾಗಿ ಸಪೋರ್ಟ್ ಮಾಡೋಷ್ಟು ಶಕ್ತಿ ನನ್ನ ಹತ್ರ ಇಲ್ಲ. ಹಾಗಾಗಿ ನಾನು ತಗೊಳ್ಳಲ್ಲ ಸಾಮಾನ್ಯವಾಗಿ. ಆದರೆ ಇದನ್ನು ಈ ಪ್ರಕರಣನ ಅದನ್ನು ಓದಿದಾಗ ಸಮೌ ಐ ಫೆಲ್ಟ್ ಒನ್ ಟೈಮ್ ಅಟೆಂಪ್ಟ್ ಮಾಡಿ ನೋಡೋಣ, ಸಾಧ್ಯ ಆದರೆ ಸಾಧ್ಯ ಆಗಲಿ, ಹೆಲ್ಪು ಆಗತ್ತೇನೋ ಗ್ಯಾರಂಟಿ ಇಲ್ಲ ಇದರಲ್ಲಿ ಅಂತ ಅಂದ್ಕೊಂಡು ಕೈಗೆ ತೊಗೊಂಬಿಟ್ಟಿದ್ದೀನಿ. ಲೆಟ್ ಸಿ. ಬಟ್ ಹಂಗಂದ ಮಾತ್ರಕ್ಕೆ ಮುಂದೆ ಬರೋ ಎಲ್ಲ ಹೆಲ್ತ್ ಕಾರ್ಯ ತೊಗೋತೀವಿ ಅಂತ ಅಲ್ಲ, ಆಗಲ್ಲ. ಅದು ತೊಗೊಳಕ್ಕೆ ನನಗೆ ಅರಿವಿದೆ ಅದರಲ್ಲಿ. ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಹೆಲ್ತ್ ಇಶ್ಯೂಸನ್ನು ಕೆಲವನ್ನೆಲ್ಲ ಕೈಗೆತ್ಕೊಳ್ಳೋದು. ಸುಮಾರಾಗಿರೋದು ತೊಗೋಬೋದು. ಕೆಲವೆಲ್ಲ ಅಂತೂ 20 ಲಕ್ಷ, 15 ಲಕ್ಷ, 30 ಲಕ್ಷ ಇಂಜೆಕ್ಷನ್ಸ್ದೆಲ್ಲ ಪಾಪ ಕಾಗದ ಬರೀತಿರ್ತಾರೆ. ಐ ಫೀಲ್ ಹೆಲ್ಪ್ಲೆಸ್ ಅಷ್ಟೇ ಅದನ್ನೆಲ್ಲ ಓದಿದಾಗ ಕೂತ್ಕೊಂಡು. ಎಲ್ಲಿಂದ ಮಾಡೋದು ಅದನ್ನೆಲ್ಲ ದುಡ್ಡನ್ನು, ಎಲ್ಲಿಂದ ತರೋದು ಅದಕ್ಕೆ ದುಡ್ಡನ್ನು ಅಂತ. ಎನಿಯೋ ದಿಸ್ ಈಸ್ ಹೌ ವಿ ಲೀವ್. ಇದೇ ನಮ್ಮ ಬದುಕು ಅಷ್ಟೇ. ಈ ಬೇಸಿಕಲಿ ಈ ಸ್ಟೋರಿ ನೋಡಿ, ಇವ್ರು ದಾವಣಗೆರೆ ಜಿಲ್ಲೆ ಹರಿಹರದವರು, ಬಟ್ ಬೆಂಗಳೂರಿನಲ್ಲಿ ಬಂದಿದ್ದಂಗಿದೆ ಈಗ ಸದ್ಯಕ್ಕೆ. ಇದು ಏನಾಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಸ್ಟೋರಿ ನೋಡೋಣ ಫಸ್ಟು. ಲೆಟ್ಸ್ ಸಿ. ಒಂದೆಡೆ ಬೆಂಡಾದ ಕೈ ಬೆರಳುಗಳು, ಮತ್ತೊಂದೆಡೆ ಮಡಚಿದ ಮೊಣಕಾಲು. ನಿಲ್ಲಲು ಕೂರಲು ಆಗದ ಅಸಹಾಯಕ ಸ್ಥಿತಿಯಲ್ಲಿ ಬೆಡ್ ರಿಡನ್ ಆಗಿರೋ ಈ ಮಹಿಳೆಯ ಹೆಸರು ಸ್ವಪ್ನ. ಸ್ವಪ್ನ ಎಂಬ ಹೆಸರಿಗೆ ಈಗ ಕನಸುಗಳೇ ಬಾಡಿ ಹೋಗಿವೆ. 40 ವರ್ಷದ ಸ್ವಪ್ನ ಮೂಲತಃ ದಾವಣಗೆರೆ ಜಿಲ್ಲೆಯ ಹರಿಹರದವರು. ಇವರು ಕಾಲೇಜು ಓದುತ್ತಿರುವಾಗಲೇ ಸೋರಿಯಾಸಿಸ್ ಎಂಬ ದೀರ್ಘಕಾಲಿಕ ಚರ್ಮ ರೋಗಕ್ಕೆ ಗುರಿಯಾದ್ರು. ಜೊತೆಗೆ 8 ವರ್ಷಗಳಿಂದ ಕೀಲುಗಳಿಗೆ ಸಂಬಂಧಿಸಿದ ಆರ್ಥ್ರೈಟಿಸ್ ಕಾಯಿಲೆ ಸೇರ್ಕೊಂಡಿದೆ. ಹೀಗಾಗಿ ತನ್ನ ದೈನಂದಿನ ಚಟುವಟಿಕೆಗಳನ್ನ ಸಹ ಮಾಡಲಾಗದೆ ಸ್ವಪ್ನ ಹಾಸಿಗೆ ಹಿಡಿದಿದ್ದಾರೆ. ಸರಿಯಾದ ಚಿಕಿತ್ಸೆ ಸಿಕ್ಕು ಕಾಯಿಲೆಯಿಂದ ಗುಣಮುಖವಾದ್ರೆ ಯಾರಿಗೂ ಹೊರೆಯಾಗದೆ ಸ್ವಾವಲಂಬಿ ಜೀವನ ನಡೆಸುವ ಇಚ್ಛೆ ಸ್ವಪ್ನ ಅವರದ್ದು. ಇನ್ನು ಸ್ವಪ್ನಾಳ ಕಾಯಿಲೆ ಬಗ್ಗೆ ತಿಳಿದುಕೊಂಡೇ ಬದುಕಿಗೆ ಆಸರೆಯಾಗುತ್ತೇನೆಂದು ಬಂದ ವಕೀಲ ಗಂಡ ನಂತರದ ದಿನಗಳಲ್ಲಿ ಬದಲಾಗಿ ಸ್ವಪ್ನಾಳಿಗೆ ಡಿವೋರ್ಸ್ ನೀಡಿ ಬೇರೆ ಮದುವೆಯಾದ. ಡೈವೋರ್ಸ್ಗೂ ಮೊದಲೇ ಜೀವನಾಂಶ ಕೊಡ್ತೇನೆ ಅಂತ ಸಹಿ ಮಾಡಿಸಿಕೊಂಡು 6 ವರ್ಷವಾದ್ರೂ ಕೊಟ್ಟಿಲ್ಲ. ಇದರ ನಡುವೆ 2 ವರ್ಷದ ಹಿಂದೆ ಸ್ವಪ್ನ ತಾಯಿ ನಿಧನರಾದ್ರು. ಬೆಂಗಳೂರಿನಲ್ಲಿ ಇದ್ದ ಸ್ವಪ್ನ ನಂತರ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಕಾರುಣ್ಯ ಆಶ್ರಮದಲ್ಲಿ ಸುಮಾರು 7 ತಿಂಗಳಿನಿಂದ ಆಶ್ರಯ ಪಡೆದಿದ್ದಾರೆ. ಯಾರಿಗೂ ಹೊರೆಯಾಗದೆ ಸ್ವಾವಲಂಬಿ ಜೀವನ ನಡೆಸುವ ಇಚ್ಛೆ ಹೊಂದಿರುವ ಸ್ವಪ್ನ ಅವರಿಗೆ ಸೂಕ್ತ ಚಿಕಿತ್ಸೆ ದೊರಕಿಸುವ ಮಾನವೀಯ ಚಿಂತನೆ ನಮ್ಮದು. ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಯಾರೂ ನೋಡ್ಕೊಳ್ಳೋಕ್ಕಿಲ್ಲ ಅಂತ ಹೇಳಿ ರಾಯಚೂರಿಗೆ ಪ್ರಯಾಣ ಮಾಡಿಕೊಂಡಿದ್ದಾರೆ. ಬಿಕಾಸ್ ಅಲ್ಲಿರೋ ಒಂದು ಆಶ್ರಮ, ಕಾರುಣ್ಯಾಶ್ರಮ, ಅವರು ನೋಡ್ಕೊಳ್ಳೋವಂತಹ ದೊಡ್ಡ ಮನಸ್ಸು, ದೊಡ್ಡತನ, ಮೇ ಬಿ ಪಾರ್ಟ್ ಆಫ್ ದೇರ್ ವರ್ಕು ಇರ್ಬೋದು. ಅಂದರೆ ಅವರು ಇದು ಮಾಡೋದು, ಕೆಲಸ ಮಾಡೋದು ನೋಡ್ಕೋತಿದ್ದಾರೆ. ಲೆಟ್ಸ್ ಸಿ. ಸ್ವಪ್ನ ನಿಮ್ಮ ಹೆಸರು? ನೀವು ಹರಿಹರದವ್ರ? ಯಜಮಾನ್ರ ಬಿಟ್ಟು ಎಷ್ಟು ವರ್ಷ ಆಯ್ತು ನಿಮ್ಮನ್ನು? 6 ವರ್ಷದ ಮೇಲೆ ಆಯ್ತು ಸರ್. ದುಡ್ಡು ಕೊಟ್ಟಿಲ್ವಾ? ಏನು ಬೇಕು ಜೀವನಾಂಶ? ಇಲ್ಲ ಸರ್. ಕಾನೂನು ಪ್ರಕಾರ ನೀವು ಪ್ರಯತ್ನ ಮಾಡಿಲ್ವಾ? ಇಲ್ಲ ಸರ್, ಅದು ಮ್ಯೂಚುವಲ್ ಆಗೋಗ್ಬಿಟ್ಟಿತ್ತು. ಅದು ಪ್ರಾಬ್ಲಮ್ ಆಗೋಯಿತು. ನಾನು ಅವ್ರು ಕೊಡ್ತಾರೆ ಅಂತ ಹೇಳಿಬಿಟ್ಟು ಸೈನ್ ಮಾಡಿಬಿಟ್ಟೆ ಎಲ್ಲ. ಆಮೇಲೆ ಅವರು ಏನು ನಿಮ್ಗೆ ಹಿಂಗೆ ಆಯಿತು ಅಂತ ಅವ್ರು ಬಿಟ್ಟು ಹೋದ್ರಾ ಅಥವಾ ಆಗಕ್ಕೆ ಮೊದಲೇ ಬಿಟ್ರಾ? ಇಲ್ಲ ಸರ್, ಈ ಥರ ಆರ್ಥರೈಟಿಸ್ ಆಗಿದ್ದು. ಅದು ಸ್ಕಿನ್ ಡಿಸೀಸ್ ಇತ್ತು, ಆದರೂ ಮದುವೆ ಆಗಿದ್ರು ಅವ್ರು ಇಷ್ಟಪಟ್ಟೆ. ಪರವಾಗಿಲ್ಲ ನೋಡ್ಕೋತೀನಿ ಅಂತ ಅಮ್ಮನ ಹತ್ರ ಎಲ್ಲರ ಹತ್ರ ಹೇಳಿ. ಬಟ್ ಇದು ಆರ್ಥೋ ಶುರು ಆಯ್ತಲ್ಲ, ಅದ. ನೀವೇನು ಓದಿದ್ದೀರಿ? PUC ಆಗಿದೆ ಸರ್. ಬಟ್ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ? ಇಲ್ಲ ಸರ್, ನನಗೆ ಆಬ್ವಿಯಸ್ಲಿ ಏನೂ ಮಾಡೋಕ್ಕಾಗಲ್ಲ. ಏನಾದರೂ ಸ್ವಲ್ಪ ಬರೀತೀನಿ ಲೈಟಾಗಿ. ಐಸಿ. ವಾವ್. ಸ್ವಲ್ಪ ಊಟ ಗೀಟ ಮಾಡೋಕ್ಕೆಲ್ಲ ಸಮಸ್ಯೆ ಆಗಲ್ವಾ? ಸ್ಪೂನಲ್ಲಿ ಊಟ ಮಾಡ್ತೀನಿ ಸರ್. ಊಟ ಯಾರು ನಾನೇ. ರಾಯಚೂರಾ? ಸಿಂಧನೂರು ಸರ್. ಸಿಂಧನೂರು. ಕಾರುಣ್ಯಾಶ್ರಮದಲ್ಲಿ ನೀವೇನು? ನಾನೇ ಅಡ್ಮಿನಿಸ್ಟ್ರೇಟರ್ ಸರ್. ಯಾರು ನಡೆಸೋದು ಅದನ್ನು? ಸರ್, ಅದು ನಮ್ಮ ತಂದೆಯವರು ಅಮರಯ್ಯ ಸ್ವಾಮಿ ಅಂತೇಳಿ ಸಂಸ್ಥಾಪಕರು. ನಾನು ಅಡ್ಮಿನಿಸ್ಟ್ರೇಟರ್ ಆಗಿ ನಾನೇ ನೋಡ್ಕೋತಾ ಇದ್ದೀನಿಲ್ಲ. ಎಷ್ಟು ಜನ ಇದ್ದಾರೆ ಈ ಥರ? ಈಗ ಈ ಥರ ಏನಿಲ್ಲ ಸರ್, ನಮ್ದು ಆ್ಯಕ್ಚುಲಿ ವೃದ್ಧಾಶ್ರಮ. ಹಾಂ, ಮೊನ್ನೆ ಲಾಸ್ಟ್ ಟೈಮು ವಿಶ್ವಗಿರಿನಗರ ದಿನಾಚರಣೆಯಲ್ಲಿ
ಬೆಳಕು ಕಾರ್ಯಕ್ರಮದಲ್ಲಿ ಕೂಡ ನನಗೆ ಗೊತ್ತಾಯ್ತು ಬಿಡಿ ನಿಮ್ಗೆ ಏನು ಅಂತ. ಹೌದು ಹೌದು. ಮತ್ತೆ ಅದೆಲ್ಲ ನಿಮ್ಗೆ ಹೆಂಗ್ ಸಿಕ್ಕಿದ್ರು ಅವರು? ನಾನು ಒಂದು ಸರ್ಚ್ ಮಾಡ್ತಾ ಇದ್ದೆ ಸರ್. ಇವರು ಶರಣು ಸರ್ ಅಂತ ಇದ್ದಾರೆ, ಅವರು ರಿಲೇಟಿವ್ ಒಬ್ಬರು ಸರ್. ಅವ್ರು ನನಗೆ ಪರಿಚಯ ಆಗಿದ್ರು. ಹೀಗೆ ಒಂದು ನೋಡೋಣ, ಟ್ರೈ ಮಾಡ್ತೀನಿ. ಟ್ರೀಟ್ಮೆಂಟ್ ಆಗತ್ತೆ, ಕ್ಯೂರ್ ಆಗತ್ತೆ ಅಂದರೆ ಮಾಡ್ತಾರೆ. ಕ್ಯೂರ್ ಆಗಲ್ಲ ಅಂದರೆ ವಿ ಕಾಂಟ್ ಡೂ ಎನಿಥಿಂಗ್ ಅಲ್ವಾ. ವಿ ವಿಲ್ ಟ್ರೈ. ಬೆಂಗಳೂರಿನ ಮಧುಸೂದನ್ ಸಾಯಿ ಆಸ್ಪತ್ರೆಯ ವೈದ್ಯರು ಆಗಿರುವಂಥ ಶ್ರೀ ರಘುಪತಿ ಡಾಕ್ಟರ್ ಅವರು ಈಗ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ತಮಗೊಂದು ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತಾವು ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ. ನಾನು ಅಲ್ಲಿ ಬರಬೇಕು, ಬರೋಕ್ಕಾಗ್ತಾ ಇಲ್ಲ. ಬನ್ನಿ ಸರ್, ಬಂದು ನೋಡ್ಬೇಕಾದ. ಇಲ್ಲ ಅದೊಂದು ಎರಡನೇದು ನನ್ನ ಕಾರ್ಯಕ್ರಮಕ್ಕೇನೋ ಬಾ ಅಂತ ಎಲ್ಲ ಒಂದು 2-3 ಸರಿ ಹೇಳಿ ಕಳಿಸ್ದಂಗಿತ್ತು. ಆಯ್ತು ಸರ್. ನನ್ನ ಕೈಲೂ ಆಗಿಲ್ಲ, ಬರಬೇಕು, ನಾನು ಬರ್ತೀನಿ. ಆಯ್ತು ಸರ್. ಹಾಸ್ಪಿಟಲ್ ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಗಿ ಒಂದು 2 ವರ್ಷ ಆಯ್ತು ಸರ್. ಅಲ್ಲ, ಅದ್ರ ಪ್ಯಾರಲಲ್ ಕಾಲೇಜ್ ಆಗಿಲ್ಲ ಅಲ್ಲ ಇನ್ನೂ? ಆಗಿದೆ ಸರ್. ಕಾಲೇಜು ಆಯ್ತಾ? ಸ್ಟೂಡೆಂಟ್ಸ್ ಆಲ್ರೆಡಿ ಅಡ್ಮಿಟೆಡ್. ಫಸ್ಟ್ ಇಯರ್ ಅಡ್ಮಿಷನ್ಸ್ ಆಯ್ತಾ? ಆಗಿದೆ. ಬ್ರಿಲಿಯಂಟ್ ಹಂಗಾರೆ. ಓಕೆ, ದಿಸ್ ಇಸ್ ದಿ ಹಾಸ್ಪಿಟಲ್ ವಿಚ್ ಇಸ್ ಫ್ರೀ ಅಲ್ಲ? ಆ ಥರ ರನ್ ಮಾಡೋ ಕಾನ್ಸೆಪ್ಟ್ ಏನೋ ಅಲ್ಲ? ಟೋಟಲಿ ಫ್ರೀ ಸರ್. ದೇರ್ ಇಸ್ ನೋ ಬಿಲ್ ಕೌಂಟರ್ ಎಟ್ ಆಲ್. ನನಗೆ ಯಾರೋ ಹೇಳ್ತಿದ್ರು ಆ ಭಾಗದಲ್ಲಿ ಜನ, ಅದು ಹೇಗೆ ನಡೆಸ್ತಾರೆ ಅನ್ನೋದೇ ಒಂದು ಪವಾಡ ಅದು ಅಂತ. ಇಲ್ಲಿ ಬಂದಾಗ ಅರ್ಥ ಆಗ್ತದೆ ಸರ್. ಎಕ್ಸಾಕ್ಟ್ಲಿ. ನೋಡಿದಾಗ ಅರ್ಥ ಆಗ್ತದೆ. ಯಾಕಂದ್ರೆ ನಾನು ವೈಟ್ ಫೀಲ್ಡ್ ಅಲ್ಲಿ ಇದ್ದಿದ್ದನ್ನು ನೋಡಿದ್ದೀನಿ. ಆಯ್ತು ಸರ್. ನಾನು ಹ್ಯಾವ್ ಸೀನ್ ಇಟ್. ಆಯ್ತು ಸರ್. ಪುಟ್ಟಪರ್ತಿಯಲ್ಲಿ ಇದ್ದಿದ್ದು ಇದು ಯಾವುದು ಕಿಡ್ನಿ ರಿಲೇಟೆಡ್ ಒಂದು ಇತ್ತಲ್ಲಿ, ಅಲ್ಲಿತ್ತು, ಅದನ್ನೂ ನೋಡಿದ್ದೆ. ಅವೆಲ್ಲ ನಡೆಯೋವಾಗ ನನಗೆ ಅನ್ನಿಸ್ತಿತ್ತು ಹೇಗೆ ನಡೆಯತ್ವೆ ಇವೆಲ್ಲ ಅಂತ. ಅಮೇಝಿಂಗ್ ಅಪ್ಪ ನನಗೆ. ವೆನ್ ವಿ ಡೂ ದಿ ವರ್ಕ್ ಟೋಟಲಿ ಸೆಲ್ಫ್ಲೆಸ್ ಆಟಿಟ್ಯೂಡ್ ಅಲ್ಲಿ ಯಾವ ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತೆ. ಅದು ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ, ನಿಮ್ಮನ್ನೆಲ್ಲ ನೋಡಿದ ಮೇಲೆ ನಾನು ಅದನ್ನು ನಂಬಲೇಬೇಕು ಆಗತ್ತೆ ಅಂತ. ಯು ಆರ್ ಆಲ್ ಲಿವಿಂಗ್ ಎಕ್ಸಾಂಪಲ್ಸ್ ಆಫ್ ಸಚ್ ಸರ್ವಿಸ್ ಅಷ್ಟೇ. ಐ ಕ್ಯಾನ್ ಓನ್ಲಿ ಸೇ ಥ್ಯಾಂಕ್ಸ್ ಅನ್ನಕ್ಕಿಂತ ಇಲ್ಲ ನಮ್ಮ ಸೊಸೈಟಿಯಿಂದ ನಾವು ಹೇಳ್ಬೋದಾದ್ದೇನು ನಿಮ್ಗಳಿಗೆ ಅಂದ್ರೆ ನಿಮ್ಗೊಂದು ನಮಸ್ಕಾರ ಹೇಳ್ಬೋದು ಅಷ್ಟೇ. ಬಿಯಾಂಡ್ ದಟ್ ವಿ ಕಾಂಟ್ ಸೇ ಎನಿಥಿಂಗ್. Thank you very much, sir. No, I'm very indebted to all of you for doing such a wonderful job. ಡಾಕ್ಟ್ರೇ, ಇದೊಂದು ಆರ್ಥೋ ಇದ್ದಂಗೆ ಇದೆ, ಇದು ಆರ್ಥರೈಟಿಸ್ ಇದೆ ಇದು. ಸರ್ ನೋಡಿದೆ ನಾನು. ನನಗೆ ಕಷ್ಟ ಇದೆಯಾ ಅಂತ ಗೊತ್ತಿಲ್ಲ, ಅದು ಸಾಲ್ವ್ ಆಗತ್ತೋ ಇಲ್ವೋ. ಇಲ್ಲ ಸರ್, ಅದು ರೊಮ್ಯಾಟಾಯ್ಡ್ ಆರ್ಥರೈಟಿಸ್ ಏನಿದ್ರು ನಾವು ಕಾಯಿಲೆ ಗುಣನೇ ಮಾಡೋ ಪ್ರಶ್ನೆ ಏನಿಲ್ಲ. ಅದು ಇನ್ಕ್ರೀಸ್ ಆಗದಿದ್ದಂಗೆ ತಡೆಯೋದಕ್ಕೆ ಪ್ರಯತ್ನ ಮಾಡ್ಬೋದು. ಅದ್ರ ಒಳ್ಳೇದಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು. ನಮ್ಮಲ್ಲಿ ರೊಮಟಾಲಜಿಸ್ಟ್ ಇದಾರೆ, ಒನ್ಸ್ ಇನ್ ಎ ವೀಕ್ ಬರ್ತಿದ್ದಾರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದೆ. ದೇ ವಿಲ್ see the patient. ನಾನು ಕೇಸನ್ ಕಳಿಸ್ಕೊಡ್ತೀನಿ ಡಾಕ್ಟ್ರೆ. 100% what best we can do, we will do it. Whatever can be done at our institution, we will take. ಮಾಡೋಣ ಹಂಗಾರೆ, ನೋ ಪ್ರಾಬ್ಲಮ್. Okay ಡಾಕ್ಟ್ರೆ, we will tell that this is the thing we can do. I will come and meet you. ಅಲ್ಲೇ ಬರ್ತೀನಿ. 100%. So thank you very much, sir. Thank you ಡಾಕ್ಟ್ರೆ. ಸೊ ನಮಸ್ಕಾರ ಮೇಡಮ್. ನೀವೊಂದು ಕೆಲಸ ಮಾಡಿ, ನಮ್ಮ ಹುಡುಗರಿಗೆ ನಾನು ಹೇಳ್ತೀನಿ, ನಿಮ್ಮನ್ನಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಇದು ಮಧುಸೂದನ್ ಸಾಯಿ ಆಸ್ಪತ್ರೆ, ಸಾಯಿಬಾಬಾ ಇದ್ರಲ್ಲ, ಅವರು ಶಿಷ್ಯರು ಮಾಡಿರೋವಂಥದ್ದು ಎಲ್ಲ ಸೇರಿಕೊಂಡು ಇಲ್ಲೇ ಇದೆ ಚಿಕ್ಕಬಳ್ಳಾಪುರದ ಹತ್ರ. ಫುಲ್ಲಿ ಫ್ರೀ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಸ್ಪತ್ರೆನ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದ್ರದ್ದು ಈಗ ಮೆಡಿಕಲ್ ಕಾಲೇಜು ಮಾಡ್ತಾ ಇದ್ದಾರೆ, ಅದ್ರ ಪಕ್ಕದ್ದೇ ಮಾಡಿದ್ದಾರೆ. ಹಾಗಾಗಿ ನಾನು ಕಳಿಸ್ಕೊಡ್ತೀನಿ, ನೀವು ಹೋಗಲ್ಲಿ ತೋರಿಸಿ. ಅವ್ರು ಹೇಳ್ದಂಗೆ ಅದು ಸಾಲ್ವ್ ಆಗದೆ ಇರ್ಬೋದು, ಹೆಚ್ಚಾಗಿದ್ದದನ್ನು ತಡೀತಾರೆ ಮುಂದೆ, ಅಷ್ಟಾದರೂ ನಿಮ್ಗೆ ಹೆಲ್ಪ್ ಆಗ್ಬೋದು. ಬಟ್ ಸಾಲ್ವ್ ಮಾಡೋಕ್ಕಾಗತ್ತೆ ಅಂತ ನನ್ನ ಕೈಯಲ್ಲಿಲ್ಲ. ಐ ಆಮ್ ನಾಟ್ ಎ ಡಾಕ್ಟರ್. ನನಗೆ ಏನಾದರೆ ಓಡಾಡೋಕ್ಕಾಗದ್ರೆ ವಾಟ್ ಎವರ್ ಇಟ್ ಈಸ್ ಯು ಎಕ್ಸ್ಪ್ಲೈನ್ ದೆಮ್. ಅವ್ರ ಕೈಲಿ ಎಷ್ಟು ದೇರ್ ವೆರಿ ಗುಡ್ ಆಲ್ಸೋ. ಅದೇನೋ ಅಲ್ತೋ ಪಲ್ತೋ ಸಣ್ಣ ಆಸ್ಪತ್ರೆ ಅಲ್ಲ ಅದು, ಇಟ್ಸ್ ಹ್ಯೂಜ್, ತುಂಬ ಬಿಗ್ಗಿದೆ ಅದು. ಭಾಳ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಒಂದ್ಸರಿ ತೋರಿಸಿ. ಇದಕ್ಕೆ ದುಡ್ಡಿರಲ್ಲ, ನಾನೇ ಹೇಳಿರ್ತೀನಿ. ಓಕೆ, ದೇ ವಿಲ್ ಚಾರ್ಜ್ ಯು ನಥಿಂಗ್, ಡೋಂಟ್ ವರಿ. ನಾಟ್ ಇವನ್ ಎ ರುಪಿ ದೇ ವಿಲ್ ಚಾರ್ಜ್ ಯು. ಅರ್ಥ ಆಯ್ತಾ? ಒಂದು ವೇಳೆ ನಿಮ್ಮನ್ನೆಲ್ಲ 4 ದಿನ ಇಟ್ಕೊಂಡ್ರೂ ಅದಕ್ಕೂ ಹಾಕಲ್ಲ ಅವರು. ₹1 ಇಸ್ಕೊಳ್ಳಲ್ಲ, ಒಂದು ಬಾಳೆಹಣ್ಣು ನೀವು ತೊಗೋಬೇಕಾಗಿಲ್ಲ, ಅವರೇ ಕೊಡ್ತಾರೆ. ಗೊತ್ತಾಯ್ತಾ? ನಾನು ಕಳಿಸ್ಕೊಡ್ತೀನಿ. ಯಾವಾಗ? ನಾನು ನಿಮ್ಗೆ ಇಮಿಡಿಯೇಟ್ಲಿ ಯಾರು ಕಳಿಸ್ತೀನಿ. ಅರ್ಥ ಆಯ್ತಾ? ನಾನು ಹೇಳ್ತೀನಿ, ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಲ್ಲಿ ತಲುಪಿಸ್ತಾರಲ್ಲಿ,
ಅಲ್ಲಿ ಅವ್ರು ಡಾಕ್ಟರ್ ರಘುಪತಿ ಅಂತ ಅವರೇ ಅಡ್ಮಿನಿಸ್ಟ್ರೇಟ್ರು, ಅವ್ರು ಮಾತಾಡಿದ್ದಾರಲ್ಲ, ಆ ರೊಮಟಾಲಜಿಸ್ಟ್ ನೋಡ್ಕೊಂಡು ಹೇಳ್ತಾರೆ ನಿಮಗೆ, ಅಂದರೆ ಅವ್ರ ಅರೈವಲ್ ಯಾವತ್ತು ಅಂತ, ಅದ್ರ ಪ್ರಕಾರ ನೀವು ಹೋಗಿ ಬನ್ನಿ. ಲೆಟ್ ಅಸ್ ಸಿ, ನಿಮ್ಗೆ ಹೆಲ್ಪ್ ಆದರೆ ಸಂತೋಷ. ಓಕೆನಾ? ಅವ್ರಿ ಓಕೆ? ಯಾ, ನೋ ಮನಿ, ಡೋಂಟ್ ವರಿ ಅಬೌಟ್ ಇಟ್. ದುಡ್ಡಿನ ವಿಚಾರದಲ್ಲಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಅಲ್ಲೇನೂ ತೊಗೊಳಲ್ಲ. ಅರ್ಥ ಆಯ್ತಾ? ಟ್ರೀಟ್ಮೆಂಟ್ ಎಲ್ಲ ಸಿಕ್ಕಿದ ಮೇಲೆ ಅದು ಇನ್ನು ಜಾಸ್ತಿ ಆಗದಂಗೆ ಪರಿಸ್ಥಿತಿ ಬಂದಾಗ ನೀವು ಕರ್ಕೊಂಡೋಗಿ ಅವ್ರ ಜೊತೆ ಇದ್ರೂ ಅವ್ರ ಕೆಲಸ ಮಾಡ್ಕೊಂಡು ಏನೋ ಇದ್ಕೋತಾರ. ಅದೇ ಸರ್. ವಾಟ್? ಇಲ್ಲ ಸರ್, ಅದೇ ಸರ್ಜರೀಸ್ ಆದರೂ ಮಾಡಿದ್ರೆ ಅಂತ ಗೊತ್ತಿಲ್ಲ, ಅದನ್ನು ಡಾಕ್ಟ್ರ್ ತೀರ್ಮಾನ. ಐ ಕೆನಾಟ್ ಡಿಸೈಡ್. ನಾನು ಹೆಂಗೆ ಡಿಸೈಡ್ ಮಾಡೋಕ್ಕಾಗತ್ತೆ? ಸರ್ಜರಿ ಮಾಡಿದ್ರೆ ಇದು ಸರಿ ಹೋಗ್ಬೋದು ಅಂತ ಅವ್ರಿಗೆ ಅನಿಸಿದ್ರೆ ಮಾಡ್ತಾರೆ, ಅದು ಮಾಡ್ತಾರೆ ಅವ್ರುಗಳು. ಬಟ್ ಅದು ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ಸಿದ್ರೆ ಮಾಡೇನು ಪ್ರಯೋಜನ? ನಿಮಗೆ ಶಿಕ್ಷೆ ಕೊಟ್ಟೇನು ಪ್ರಯೋಜನ ಅದನ್ನು ಮಾಡಿ? ಅಲ್ವೇನ್ರಿ? ಹಾಂ, ಹಾಗೆ ಮಾಡ್ತೀರಾ? ಓಕೆ. ಅಲ್ಲಿ ನೀವು ಹೇಳೋದ್ರಿಂದ ಏನು ಪ್ರಯೋಜನ? ಇಷ್ಟು ದಿನ ನೀವು ಧೈರ್ಯವಾಗಿ ಇದನ್ನು ಎದುರಿಸಿದ್ಮೇಲೆ ಹೇಳೋದ್ರ ಪ್ರಯೋಜನ ಇಲ್ಲ. ಇನ್ನು ಎದುರಿಸ್ತಾ ಹೋಗ್ಬೇಕು, ಇನ್ನು ಬೇರೆ ದಾರಿ ಇಲ್ಲ. ಗೋ ಆನ್ ಫೇಸಿಂಗ್ ಇಟ್ ಆ್ಯಸ್ ಇಟ್ ಕಮ್ಸ್, ಟೇಕ್ ಇಟ್ ಅಷ್ಟೇ. ಗೊತ್ತಾಯ್ತಾ?